ಸ್ನೇಹಿತರೆ, ಜೈ ಡಿಸೈನರ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತೊಂದಿನ ನಾವು ಈ ಪ್ಲ್ಯಾನನ್ನು ನೋಡೋಣ. ಇದು 30x50 ಅಂದರೆ ಅಗಲಕ್ಕೆ 30, ಉದ್ದಕ್ಕೆ 50. ಇದರಲ್ಲಿ ನಿಮಗೆ 3 BHK ಮನೆ ಸಿಗುತ್ತೆ, ಅಂದರೆ 3 ಬೆಡ್ರೂಮ್ ಮನೆ ಈ ಪ್ಲ್ಯಾನಲ್ಲಿ ನಿಮಗೆ ಸಿಗುತ್ತೆ. ಅದು ಟೋಟಲಿ ವಾಸ್ತು ಪ್ರಕಾರ. ನಿಮಗೆ ಇದರಲ್ಲಿ ಡಬಲ್ ಬೆಡ್ರೂಮ್, 2 ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ, ಒಂದು ಕಾಮನ್ ಬೆಡ್ರೂಮ್ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮ್ ಅಂದರೆ ನಿಮ್ಮ ಪ್ರತಿ 2 ಬೆಡ್ರೂಮಲ್ಲೂ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇದು ಇವತ್ತಿನ ದಿನ ಈ ಪ್ಲ್ಯಾನ್ ಬಗ್ಗೆ ನಾವು ಇನ್ನೂ ತಿಳ್ಕೊಳ್ಳೋಣ. ಈ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ನಾನು ಇದೇ ಥರ ನಿಮಗಾಗಿ, ನಿಮಗೋಸ್ಕರ ಈ ಥರ ಪ್ಲ್ಯಾನ್ಗಳನ್ನು ತರ್ತಾ ಇರ್ತೀನಿ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋದು. ನೋಡಿ ಸ್ನೇಹಿತರೆ, ಇದು ಗೇಟ್ ಇದೆ. ಗೇಟ್ ನೀವು ಎಂಟ್ರಿ ಮಾಡಿದರೆ ಕಾರ್ ಪಾರ್ಕಿಂಗಲ್ಲಿ ಬಂದು ನಿಂತ್ಕೊತೀರ. ಎಂಥ ನಿಮಗೊಂದು ಕಾರ್ ಪಾರ್ಕಿಂಗ್ ಸಿಗುತ್ತೆ ಅಂದರೆ ನೋಡಿ, 10 ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ, ಅಂದರೆ ಉದ್ದಕ್ಕೆ ನಿಮಗೆ 16 ಫೀಟ್ 9 ಇಂಚ್ ಸಿಗುತ್ತೆ. ನೋಡಿ ಸ್ನೇಹಿತರೆ, ಎಂಥ ಒಂದು ಚಲೋ ಅಂತ ಒಂದು ಸೊಗಸಾದಂಥ ನಿಮಗೆ ಒಂದು ಕಾರ್ ಪಾರ್ಕಿಂಗ್ ಸಿಗುತ್ತೆ. ಇದರಲ್ಲಿ ಆರಾಮಾಗಿ ನೀವು 2 ಕಾರು ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು. ಇಲ್ಲಿ ಬಾಜುನು 2 ವೀಲರು ಆರಾಮಾಗಿ ಪಾರ್ಕ್ ಮಾಡ್ಕೋಬೋದು. ಇಲ್ಲಿ ಸ್ಟೇರ್ಕೇಸ್ ಇದೆ ಸ್ನೇಹಿತರೆ, ಇದರಲ್ಲಿ ನೀವು ಇಲ್ಲಿ ಕೂಡ ಆರಾಮಾಗಿ ನೀವು 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಸ್ನೇಹಿತರೆ, ಕಾರ್ ಪಾರ್ಕಿಂಗ್ ನಾವು ಲಿವಿಂಗ್ ರೂಮಲ್ಲಿ ಎಂಟ್ರಿ ಮಾಡೋಣ, ಅಂದರೆ ಹಾಲಲ್ಲಿ ಎಂಟ್ರಿ ಮಾಡೋಣ. ಇದು ನೋಡೋದಿದೆ ಸ್ನೇಹಿತರೆ, ಇದು ಹಾಲ್ ಇದೆ, ಮನೆಯ ಹಾಲು. ಇದು 12 ಫೀಟ್ ನಿಮಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ, ಉದ್ದಕ್ಕೆ ನಿಮಗೆ 15 ಫೀಟ್ ಸಿಗುತ್ತೆ. ನೋಡಿ ಸ್ನೇಹಿತರೆ, ಅಂಥ ಒಂದು ಒಳ್ಳೆಯದಂತ ನಿಮಗೊಂದು ಈ ಪ್ಲ್ಯಾನಲ್ಲಿ ಲಿವಿಂಗ್ ಕೂಡ, ಒಂದು ದೊಡ್ಡದಂಥ ಲಿವಿಂಗ್ ಕೂಡ ಇದರಲ್ಲಿ ಸಿಗುತ್ತೆ ನಿಮಗೆ. ನೋಡಿ ಸ್ನೇಹಿತರೆ, ಇದು ಲಿವಿಂಗ್ ಇದೆ. ಲಿವಿಂಗಲ್ಲಿ ಸ್ವಲ್ಪ ಮುಂದೆ ಬಂದುಬಿಟ್ರೆ ನಿಮಗೆ ಕಿಚನ್ ಹೋಗೋ ರಸ್ತೆನೂ, ಡೋರ್ ಕೂಡ ಇಲ್ಲೇ ಕಾಣುತ್ತೆ. ಕಿಚನಲ್ಲಿ ನೀವು ಒಳಗೆ ಬಂದುಬಿಟ್ರೆ ನೋಡಿ ಸ್ನೇಹಿತರೆ, ಇದು ನಿಮಗೆ ಟೋಟಲಾಗಿ ವಾಸ್ತು ಪ್ರಕಾರ ಸಿಗುತ್ತೆ. ಅದು ನಿಮಗೆ ಈಸ್ಟ್ ಫೇಸಿಂಗ್, ಅಂದರೆ ಪೂರ್ವಕ್ಕೆ ಮುಖ ಮಾಡಿದ ಒಂದು ಪ್ಲ್ಯಾನ್ ಇದು. ಪೂರ್ವಕ್ಕೆ ಮುಖ ಮಾಡಿದ ಪ್ಲ್ಯಾನಲ್ಲಿ ನಿಮಗೆ ವಾಸ್ತು ಪ್ರಕಾರ, ಟೋಟಲಾಗಿ ವಾಸ್ತು ಪ್ರಕಾರ ಇದು ಸಿಗುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಕಿಚನ್ ನೀವು ಎಂಟ್ರಿ ಮಾಡ್ಕೋ, ಪೂಜಾ ರೂಮ್ ಡೈರೆಕ್ಟಾಗಿ ನೀವು ಪೂಜಾ ರೂಮ್ ಕೋಣೆ ಮುಂದೆ ಬಂದು ನಿಂತ್ಕೊತೀರ. ಇದು ನೋಡಿ ಪೂಜಾ ಇದೆ. ನಾವು ಸ್ಮಾಲ್ ಆಗಿ ಒಂದು ಪೂಜಾ ರೂಮ್ ಕೋಣೆನೂ ಇಲ್ಲಿ ಕೊಟ್ಟಿದ್ದೀವಿ. ನಿಮ್ಗೆ ಬೇಕಾದರೆ ನೀವು ಆರಾಮಾಗಿ ದೊಡ್ಡದು ಮಾಡ್ಕೋಬೋದು, ಆದರೆ ನೆಸಸರಿ ಇಲ್ಲ. ಸ್ಮಾಲ್ ಇದ್ರೇ ನೀವು ಪ್ರತಿಯೊಬ್ಬರು ನೀವು ಮನೆಯಲ್ಲಿ ಫೆಸ್ಟಿವಲ್ ಇದ್ದಾಗ ಪೂಜಾ ಪುನಸ್ ಮಾಡಬೇಕಾದ್ರೆ ಹಾಲಲ್ಲಿ ನಿಂತು, ಇಲ್ಲಿ ಕಿಚನಲ್ಲಿ ನಿಂತು ನೀವು ಆರಾಮಾಗಿ ಪೂಜಾ ಮಾಡ್ಕೋಬೋದು. ಕಿಚನಲ್ಲಿ ನೋಡಿ ಸ್ನೇಹಿತರೆ, ನಿಮಗೊಂದು ಡೈನಿಂಗ್ ರೂಮ್ ಇದರಲ್ಲಿ ಸಿಗುತ್ತೆ. ಯಾಕಂದರೆ ನಿಮಗೆ ಹಾಲು 16 ಫೀಟ್ 6 ಇಂಚ್ ಅಗಲಕ್ಕಿದೆ ಸ್ನೇಹಿತರೆ, ಉದ್ದಕ್ಕೆ ನಿಮಗೆ 10 ಫೀಟ್ ಇದೆ. ನೋಡಿ ಎಂಥ ಒಂದು ಒಳ್ಳೆಯದಂಥ ಸೊಗಸಾದಂಥ ನಿಮಗೊಂದು ಕಿಚನ್ ಇದರಲ್ಲಿ ಸಿಗುತ್ತೆ. ಹಾಗೆ ನಿಮ್ಗೊಂದು ಸ್ಟೋರ್ ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ. ನೋಡಿ, ಇದು ಸ್ಟೋರ್ ರೂಮ್ ಇದೆ. ನಿಮ್ಗೆ ಸಪ್ರೇಟಾಗಿ ಇಲ್ಲಿ ಕಿಚನಲ್ಲಿ ಸ್ಟೋರ್ ರೂಮ್ ಸಿಗುತ್ತೆ. ಹಾಗೆ ಕಿಚನಲ್ಲಿ ಯುಟಿಲಿಟಿ ನಿಮಗೆ ಇದರಲ್ಲಿ ಕಿಚನ್ ಒಳಗೆ ಇಲ್ಲಿಗೆ ನಿಮಗೆ ಸಿಗುತ್ತೆ ಸ್ನೇಹಿತರೆ. 7 ಫೀಟ್ 5 ಇಂಚ್ ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ. ಯುಟಿಲಿಟಿ ಉದ್ದಕ್ಕೆ ನಿಮಗೆ 3 ಫೀಟ್ ಸಿಗುತ್ತೆ. ಒಂದು ಸಫಿಸೈಡ್ ಅಂತ ನಿಮಗೆ ಒಂದು ಯುಟಿಲಿಟಿನೂ ಇಲ್ಲಿ ಈ ಕಿಚನಲ್ಲಿ ಸಿಗುತ್ತೆ ಸ್ನೇಹಿತರೆ. ಕಿಚನಿಂದ ನಾವು ಹೊರಗೆ ಬರೋಣ ಸ್ನೇಹಿತರೆ. ಹೊರಗೆ ಬಂದು ನಾವು ಲಿವಿಂಗ್ ಅಲ್ಲಿ ಬಂದು ನಿಂತ್ಕೊಂತೀವಿ. ಲಿವಿಂಗ್ ಮುಂದ್ಗಡೆನೇ ಇನ್ನೊಂದು ಡೋರ್ ಕಾಣುತ್ತೆ. ನೀವು ಎಂಟ್ರಿ ಮಾಡಿದರೆ ಫಸ್ಟ್ ಮಾಸ್ಟರ್ ಬೆಡ್ರೂಮಲ್ಲಿ ಬಂದು ನಿಂತ್ಕೊತೀರ. ಇದು ನೋಡಿ ಸ್ನೇಹಿತರೆ, ಈ ಪ್ಲ್ಯಾನಲ್ಲಿ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಅಂತ ಅನ್ಬೋದು ನಾವು. ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು 12 ಫೀಟ್ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ, ಉದ್ದಕ್ಕೆ ನಿಮಗೆ 11 ಫೀಟ್ ಸಿಗುತ್ತೆ. ನೋಡಿ ಅಂಥದ್ದೊಂದು ಸೊಗಸಾದಂಥ ಒಂದು ಮಾಸ್ಟರ್ ಬೆಡ್ರೂಮು ಈ ಪ್ಲ್ಯಾನಿಂದ ನಿಮ್ಗೆ ಸಿಗುತ್ತೆ. ಹಾಗೆ ನೋಡಿ, ಇದು ಮಾಸ್ಟರ್ ಬೆಡ್ರೂಮಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ. ಅದು ನಿಮ್ಗೆ ಬಂದುಬಿಟ್ಟು ಕಾಮನ್ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್. ಈ ಪ್ಲ್ಯಾನಲ್ಲಿ ನಿಮಗೆ 3 ಟಾಯ್ಲೆಟ್ ಬಾತ್ರೂಮ್ಗಳು ಸಿಗುತ್ತೆ. 2 ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್, ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಅಟ್ಯಾಚ್ ಬಾತ್ರೂಮ್ ಬಂದುಬಿಟ್ಟು 6.5 ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ, ಉದ್ದಕ್ಕೆ ನಿಮಗೆ 3.5 ಫೀಟ್ ಸಿಗುತ್ತೆ. ನೋಡಿ, ಒಂದು ಮಾಸ್ಟರ್ ಬೆಡ್ರೂಮ್, ಎಂಥ ಸೊಗಸಾದ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಅಚ್ಚುಕಟ್ಟಾದಂಥ ನಿಮಗೆ ಟಾಯ್ಲೆಟ್ ಬಾತ್ರೂಮ್ ಕೂಡ ಈ ಪ್ಲ್ಯಾನಲ್ಲಿ ಸಿಗುತ್ತೆ ಸ್ನೇಹಿತರೆ. ಅಟ್ಯಾಚ್ ಆಗಿಂದ ನೀವು ಹೊರಗೆ ಬಂದು ಮಾಸ್ಟರ್ ಬೆಡ್ರೂಮ್ ಇರ್ತೀರ ಸ್ನೇಹಿತರೆ. ಮಾಸ್ಟರ್ ಬಂದು ಸ್ವಲ್ಪ ಹೊರಗೆ ಬಂದುಬಿಟ್ರೆ ನೀವು ಪ್ಯಾಸೇಜಲ್ಲಿ ಬಂದು ನಿಂತ್ಕೊತೀರ. ಪ್ಯಾಸೇಜ್ ಎಂಟ್ರಿ ಮಾಡಿಕೊಂಡು ರೈಟ್ ಹೋದರೆ ನೀವು ಮಾಸ್ಟರ್ ಬೆಡ್ರೂಮ್ ಹೋಗ್ತೀರ ಸ್ನೇಹಿತರೆ. ಇನ್ನೊಂದು ಮಾಸ್ಟರ್ ಬೆಡ್ರೂಮ್ಗೆ ಲೆಫ್ಟ್ ಬಂದರೆ ಕಾಮನ್ ಬೆಡ್ರೂಮ್ಗೆ ಹೋಗ್ತೀರ. ಮೊದಲು ನಾವು ಮಾಸ್ಟರ್ ಬೆಡ್ರೂಮ್ ಹೋಗೋಣ. ಮಾಸ್ಟರ್ ಬೆಡ್ರೂಮ್ ಹೋಗೋ ಮುಂಚೆನೇ ನಿಮ್ಮೊಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ನಿಮ್ಮ ಎದುರಲ್ಲೇ ಕಾಣುತ್ತೆ ಸ್ನೇಹಿತರೆ. ಇದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಹೋಗೋ ಮುಂಚೆ ಒಂದು ಸಿಂಕ್ ಕೂಡ ನಾವು ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಸಿಂಕ್ ಇದ್ದರೆ ನಿಮಗೆ ತುಂಬ ಒಳ್ಳೆಯದು, ಯೂಸ್ ಆಗುತ್ತೆ ಮನೆಯಲ್ಲಿ. ನೀವು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಒಳಗಡೆ ಬಂದರೆ ನೋಡಿ ಸ್ನೇಹಿತರೆ, ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ಬಂದ್ಬಿಟ್ಟು 7 ಫೀಟ್ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ, ಉದ್ದಕ್ಕೆ ನಿಮಗೆ 3.5 ಫೀಟ್ ಸಿಗುತ್ತೆ. ನೋಡಿ ಅಂಥದ್ದೊಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಕೂಡ ನಿಮಗೊಂದು ಸೆಪ್ರೇಟ್ ಅಂತ ಈ ಪ್ಲ್ಯಾನಲ್ಲಿ ಸಿಗುತ್ತೆ. ಅದು ಟೋಟಲ್ ವಾಸ್ತು ಪ್ರಕಾರ ಆಗಿ ಈ ಪ್ಲ್ಯಾನ್ ಸಿಗುತ್ತೆ ಸ್ನೇಹಿತರೆ. ಕಾಮನ್ ಟಾಯ್ಲೆಟ್ ಹೊರಗೆ ಬಂದರೆ ಪ್ಯಾಸೇಜ್ ಬರ್ತಿದ್ರೆ ಪ್ಯಾಸೇಜಿಂದ ರೈಟ್ ತೊಗೊಂಡ್ರೆ ನೀವು ಬಂದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮಲ್ಲಿ ಬಂದು ನಿಂತ್ಕೊತೀರ. ಇದು ನೋಡಿ ಸ್ನೇಹಿತರೆ, ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಈ ಪ್ಲ್ಯಾನಿಂದ ಅನ್ಬೋದು ನೀವು. ಮಾಸ್ಟರ್ ಬೆಡ್ರೂಮ್ 10.5 ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ, ಉದ್ದಕ್ಕೆ ನಿಮಗೆ 12 ಫೀಟ್ ಸಿಗುತ್ತೆ. ನೋಡಿ ಉದ್ದಕ್ಕೆ ನೋಡಿ ಸ್ನೇಹಿತರೆ, ಮಾಸ್ಟರ್ ಬೆಡ್ರೂಮ್ ಕೂಡ ನಿಮ್ಗೆ ಅಂಥ ಒಳ್ಳೆಯದಾದಂಥ ಈ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಅದು 2ನೇ ಮಾಸ್ಟರ್ ಬೆಡ್ರೂಮ್. ಇದರಲ್ಲಿ ನೀವು ಆರಾಮಾಗಿ ನಿಮ್ಮ
ಕಿಂಗ್ ಸೈಜ್ ಬೆಡ್ರೂಮ್ ಮಾಡ್ಕೋಬೋದು. ಹಾಗೆ ನಿಮಗೆ ವಾರ್ಡ್ರೋಬ್ಸ್ ಬೇಕಾದರೂ ಮಾಡ್ಕೋಬೋದು. ನಿಮ್ಗೇನು ಫುಲ್ಫಿಲ್ ಇದೆ ನೀವು ಆರಾಮಾಗಿ ಈ ಪ್ಲ್ಯಾನಲ್ಲಿ ಈ ಮಾಸ್ಟರ್ ಬೆಡ್ರೂಮಲ್ಲಿ ನೀವು ರಿಕ್ವೈರ್ಮೆಂಟ್ ಪ್ರಕಾರ ನೀವು ಫರ್ನಿಚರ್ ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ. ಪ್ರತಿಯೊಂದು ಬೆಡ್ರೂಮ್ ಕೂಡಲ್ಲಿ ನೀವು ಆರಾಮಾಗಿ ಇದು ಫರ್ನಿಚರ್ಸ್ನ ಪ್ರೊವೈಡ್ ಮಾಡ್ಕೋಬೋದು. ಹಾಗೆ ನೋಡಿ ಸ್ನೇಹಿತರೆ, ಸ್ವಲ್ಪ ಮುಂದ್ಗಡೆ ಬಂದರೆ ಮಾಸ್ಟರ್ ಬೆಡ್ರೂಮಿಂದ ಒಂದು ಡೋರ್ ಕಾಣುತ್ತೆ, ಅದು ಬಂದುಬಿಟ್ಟು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್. ಇದು ನೋಡಿ ಸ್ನೇಹಿತರೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್. ಫಸ್ಟ್ ಟಾಯ್ಲೆಟ್ ಬಾತ್ರೂಮ್ ನಾವು ಏನು ಮಾಸ್ಟರ್ ಬೆಡ್ರೂಮಲ್ಲಿ ಫಸ್ಟ್ ಏನು ಟಾಯ್ಲೆಟ್ ಬಾತ್ರೂಮ್ ನೋಡಿದ್ದೀವಿ ಸ್ನೇಹಿತರೆ, ಸೇಮ್ ಟು ಸೇಮ್ ಇದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಕೂಡ ನಿಮಗೆ ಸೇಮ್ ಆಗಿ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಸಿಗುತ್ತೆ. ಅಗಲಕ್ಕೆ ನಿಮಗೆ 6 ಫೀಟ್ 6 ಇಂಚ್ ಸಿಗುತ್ತೆ ಸಹಿತ, ಉದ್ದಕ್ಕೆ 3.5 ಫೀಟ್ ಸಿಗುತ್ತೆ. ಅಂತ ಒಂದು ಸಫಿಸಿಯೆಂಟ್ ಅಂತ ಇದು ನಿಮ್ಗೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಅಂತ ನೀವು ಹೇಳ್ಕೋಬೋದು ಸ್ನೇಹಿತರೆ. ಹಾಗೆ ಮಾಸ್ಟರ್ ಬೆಡ್ರೂಮಿಂದ ನೀವು ಹೊರಗೆ ಬಂದರೆ ಮತ್ತು ಪ್ಯಾಸೇಜ್ ಬರ್ತೀರಿ, ಪ್ಯಾಸೇಜ್ ಮುಂದ್ಗಡೆ ಇನ್ನೊಂದು ಡೋರ್ ಕಾಣುತ್ತೆ ಸ್ನೇಹಿತರೆ, ಅದು ಬಂದುಬಿಟ್ಟು ಕಾಮನ್ ಬೆಡ್ರೂಮ್. ಈ ಮನೆಯ ಒಂದು ಲಾಸ್ಟ್ ಬೆಡ್ರೂಮ್, ಕಾಮನ್ ಬೆಡ್ರೂಮ್, ಥರ್ಡ್ ಬೆಡ್ರೂಮ್, ಮೂರನೇದಂತ ಒಂದು ಬೆಡ್ರೂಮ್ ಇದು ನೋಡ್ಬಿಟ್ಟು ಸ್ನೇಹಿತರೆ 12 ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ, ಉದ್ದಕ್ಕೆ ನಿಮಗೆ 10 ಫೀಟ್ ಸಿಗುತ್ತೆ. ನೋಡಿ ಸ್ನೇಹಿತರೆ ಅಂಥ ಒಳ್ಳೆಯದಂಥ ಒಂದು ಕಾಮನ್ ಬೆಡ್ರೂಮ್ ಕೂಡ ಸಿಗುತ್ತೆ. ಈ ನಿಮ್ಮ ಪ್ಲ್ಯಾನಲ್ಲಿ ನಿಮಗೆ ಸ್ವಲ್ಪನೂ ನಿಮಗೆ ವೇಸ್ಟ್ ಜಾಗ ಎಲ್ಲೂ ಸಿಗೋಲ್ಲ ಸ್ನೇಹಿತರೆ, ಎಲ್ಲನೂ ನಿಮಗೆ ಸಫಿಷಿಯೆಂಟ್ ಅಂತ ಈ ಪ್ಲ್ಯಾನಲ್ಲಿ ಸಿಗುತ್ತೆ. ನೋಡಿ ಸ್ನೇಹಿತರೆ, ಇದರಲ್ಲಿ ನೀವು 12 ಫೀಟ್ ಉದ್ದಕ್ಕಿದೆ, ಉದ್ದಕ್ಕೆ 10 ಫೀಟ್ ಇದೆ. ಆರಾಮಾಗಿ ನೀವು ಇಲ್ಲೂ ವಾರ್ಡ್ರೋಬ್ ಮಾಡಿಸ್ಬೋದು, ಕಿಂಗ್ ಸೈಜ್ ಬೆಡ್ ಮಾಡ್ಕೋಬೋದು. ಪ್ರತಿಯೊಂದು ನಿಮ್ದೇನು ರಿಕ್ವೈರ್ಮೆಂಟ್ ಇದೆ ನೀವು ಆರಾಮಾಗಿ ಫುಲ್ಫಿಲ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಇದು ಪೂರ್ವಕ್ಕೆ ಮುಖ ಇರೋ ಕಾರಣ ಇಲ್ಲಿ ನೋಡಿ ನಿಮಗೆ ಲೆಫ್ಟ್ ಆಯಿತು, ರೈಟ್ ಆಯಿತು, ಅದು ಹಿಂದ್ಗಡೆ ಆಯಿತು. ಸೆಟಪ್ ಬ್ಯಾಗ್ಸ್ ಟೋಟಲಿ ನಾವು 2 ಫೀಟ್ ಬಿಟ್ಟಿದ್ದೀವಿ. ಸೆಟಪ್ ಬ್ಯಾಗ್ ಅದು ಪ್ರತಿಯೊಂದು ಮನೆಗೂ ಬೇಕಾಗುತ್ತೆ ಸ್ನೇಹಿತರೆ. ಯಾಕಂದರೆ ಡ್ರೈನೇಜ್ ಕಲೆಕ್ಷನ್ ಆಗಲಿ, ವಾಟರ್ ಕಲೆಕ್ಷನ್ ಆಗಲಿ, ಪ್ರತಿಯೊಂದಕ್ಕೂ ಮ್ಯಾಕ್ಸಿಮಮ್ ನೀವು 2 ಫೂಟ್ ಅಂದರೂ ಬಿಡಬೇಕಾಗತ್ತೆ. ಹಾಗೆ ನಿಮಗೆ ಇಲ್ಲಿ ನೀವು 2 ಫುಟ್ ಬಿಟ್ಟರು ನಿಮಗೆ ಏನು ಮುಂದೆ ತೊಂದರೆಗಳು ಆಗಂಗಿಲ್ಲ. ನೋಡಿ ಸ್ನೇಹಿತರೆ, ಇವತ್ತಿನ ಈ ಪ್ಲ್ಯಾನ್ ಇದೆ. ಈ ಪ್ಲ್ಯಾನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದೇ ಥರ ನಿಮಗೋಸ್ಕರ ನಾನು ಪ್ಲ್ಯಾನ್ಗಳು ತರ್ತಾ ಹೋಗ್ತೀನಿ. ನಾನು ದಯಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ಲಿಂದ ನನಗೆ ಇಂಥ ಪ್ಲ್ಯಾನ್ಗಳು ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಪ್ಲ್ಯಾನ್ ಅಲ್ಲಿ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪ್ರತಿಯೊಬ್ಬರಿಗೂ ನಿಮ್ಮ ರಿಲೇಷನ್ ಆಗಲಿ, ನಿಮ್ಮ ಫ್ರೆಂಡ್ಸ್ ಆಗಲಿ, ರಿಲೇಟಿವ್ ಆಗಲಿ, ಅವ್ರಿಗಾಗೂ ಶೇರ್ ಮಾಡಿ. ಫ್ಯೂಚರಲ್ಲಿ ಅವ್ರಿಗಾಗೂ ಯೂಸ್ ಆಗ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.